ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಜನ್ಯ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಎನಿ ಗೆಸಸ್? ಇವಾಗ ಏನು ಸೀಸನ್ ನಡೀತಾ ಇದೆ? ದಸರಾ ಸೀಸನ್ ನಡೀತಾ ಇದೆ. ದಸರಾ ಅಂದರೆ ಎಲ್ರಿಗೂ ನೆನಪಾಗೋದು ನಮ್ಮ ಕರ್ನಾಟಕದಲ್ಲಿ ಏನು ಹೇಳಿ? ಮೈಸೂರು. ಹೌದು, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ದಸರಾ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ವಿಡಿಯೋ ಮಾಡ್ತಿರೋ ದಿನ ಬಂದು ಓಕೆ, ಐ ವೋಂಟ್ ಟೆಲ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ದೆನ್ ಇವತ್ತು ನಾವು ಹೋಗ್ತಾ ಇರೋದು, ನಿಮಗೆಲ್ಲರಿಗೂ ಗೊತ್ತಿದೆ, ಮೈಸೂರಿನಲ್ಲಿ ಫುಡ್ ಫೆಸ್ಟಿವಲ್ ಅಂದರೆ ಆಹಾರ ಮೇಳ ನಡೀತಾ ಇದೆ. ಮೇಯ್ನಾಗಿ ನಾವು ಇವತ್ತು ಹೋಗ್ತಿರೋದು ಆಹಾರ ಮೇಳದಲ್ಲಿ ಚೆನ್ನಾಗಿ ತಿನ್ನೋಕ್ಕೆ. ಆಹಾರ ಮೇಳದಲ್ಲಿ ಊಟ ಎಲ್ಲ ಮಾಡಿಕೊಂಡು ಏನೇನು ಸಿಗುತ್ತೆ ಎಲ್ಲ ನಮ್ಮ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟ್ರಿಕ್ಸ್ ಕಡೆಯಿಂದ ಅವರವರ ಮೇನ್ ಫುಡ್ಸ್ ಬಂದಿರುತ್ತೆ. ಸೊ ಆ ಫುಡ್ ಎಲ್ಲ ತಿನ್ಕೊಂಡು ಮಜಾ ಮಾಡೋಣ. ಏನೇನು ಸಿಗುತ್ತೆ, ನಾನೇನೇನು ತಿಂತೀನಿ ಅದನ್ನೆಲ್ಲ ನೋಡ್ಬೇಕಂದ್ರೆ ನೀವು ಈ ಕಂಪ್ಲೀಟ್ ವ್ಲಾಗ್ನ ನೋಡಿ. ಮೈಸೂರು ಫುಲ್ ಲೈಟೆಲ್ಲ ಹಾಕಿರ್ತಾರೆ. ಲೈಟೆಲ್ಲ ಹಾಕಿ ಇಡೀ ಮೈಸೂರನ್ನ ನೋಡೋದೇ ಒಂದು ಚಂದ. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇವತ್ತು ಇನ್ನೂ ಒಂದು ಸ್ಪೆಷಲ್ ಇದೆ. ಇವತ್ತಿಂದ ಯುವ ದಸರಾ ಸ್ಟಾರ್ಟ್ ಆಗ್ತಿದೆ. ಯುವ ದಸರಾದಲ್ಲಿ ಫಸ್ಟ್ ಡೇ ಇವತ್ತು ಶ್ರೇಯಾ ಘೋಷಾಲ್ ಬರ್ತಿದ್ದಾರೆ. ಮೈಸೂರಲ್ಲಿ ಅಕ್ಟೋಬರ್ 6th ಐ ಥಿಂಕ್ 10th ಡ್ರೋನ್ ಶೋ ಇರುತ್ತೆ. ಅದು ಫ್ರೀ ಇರುತ್ತೆ ಬನ್ನಿ ಮಂಟಪದಲ್ಲಿ. ಅದು ಜಸ್ಟ್ 8 o'clock 8:15 ಇರುತ್ತೆ. ನೀವು ಯಾರಾದರೂ ಹೋಗೋದಿದ್ರೆ ಹೋಗಿ ನೋಡಿ. ನಾನು ಕೂಡ ಹೋಗ್ಬೇಕಂತ ಅಂದ್ಕೊಂಡೆ. ವಿಲ್ ಸಿ ಕ್ಯಾನ್ ವಿ ಕವರ್ ದ್ಯಾಟ್ ಆಲ್ಸೋ ಅಂತ. ಹಾಗೆ ಹೇಗೆ ಶುರು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಜನ ಮೀನ್ಸ್ ಹೂ ಆರ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್ ನಿಮಗೆಲ್ಲ ಗೊತ್ತೇ ಇದೆ. ಇವಾಗ ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಿದ್ದೀರಾ, ಯಾರ್ಯಾರಿಗೆ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯೂಟ್ಯೂಬ್ ಚಾನೆಲಲ್ಲಿ ವ್ಲಾಗಲ್ಲಿ ನಾನು ಯಾವತ್ತೂ ಹೇಳಿರಲಿಲ್ಲ ಇದನ್ನು. ಸೊ ಇವಾಗ ಹೇಳಬೇಕಂತ ತುಂಬ ಅನಿಸ್ತಾ ಇದೆ. ನಾನು ಎಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ನೋಡಿ. ದಿಸ್ ಈಸ್ ಮೈ ನ್ಯೂ MG ಹೆಕ್ಟರ್. ನಾನು MG ಹೆಕ್ಟರ್ ಕಾರ್ ತೊಗೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಸೊ ಇದನ್ನೆಲ್ಲ ನಿಮಗೂ ತೋರಿಸೋಣ ಅಂತ ಇವತ್ತು ಇಂಟ್ರೋನ ನನ್ನ ಕಾರಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಬುದ್ಧಿ ಬಂದಾಗಿಂದ ಏನಾದರೂ ನಾನು ಕಾರ್ ತೊಗೊಂಡ್ರೆ ಸನ್ ರೂಫ್ ಇರೋಂಥ ಕಾರ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಸಿ ದಿಸ್ ಈಸ್ ಮೈ MG ಹೆಕ್ಟರ್ ಕಾರ್. ವಿಲ್ ಕ್ಲೋಸ್ ದಿಸ್. ಸಿ ದಿಸ್ ಈಸ್ ಮೈ MG. ಓಕೆ, MG ಜೊತೆ ಮಾತಾಡೋಣ ಇವಾಗ. ಹೆಲೋ MG. Hi, how can I help? Open sunroof. Hello MG. Yes. Close sunroof. See. It is closing. ಓಕೆ, ಕಾರ್ ತೋರಿಸ್ಬೇಕಂತ ಅನ್ಕೋತಾ ಇದ್ದೆ. ಸೊ ಇವತ್ತು ಅವಕಾಶ ಸಿಕ್ತು. ಐ ಆಮ್ ಸೋ ಹ್ಯಾಪಿ ದಟ್ ಐ ಬಾಟ್ ಅ ಕಾರ್ ಅಂತ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಮೈಸೂರಿಗೆ ಹೋಗೋಣ. ನಾವು ಲೇಟಾಗಿ ಹೊರಟಿದ್ದೀವಿ ಅಂತ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅವಾಗಿಂದ ಇಲ್ಲೇ ನಿಂತಿದ್ದೀವಿ. ಸ್ಕೂಲಲ್ಲಿ ನಮ್ದೇ ಲೆಸನ್ ಇರಬೇಕು. ಮೈಸೂರು ಎಂಟ್ರಿ ಆದಮೇಲೆ ಮತ್ತೆ ಟ್ರಾಫಿಕ್ ಆಗಿತ್ತು. ಎಂಟ್ರಿ ಆಗಿ ಒಳಗಡೆ ಬಂದ ಮೇಲಂತೂ ಆಲ್ಮೋಸ್ಟ್ 1 or 2 hour ಟ್ರಾಫಿಕಲ್ಲೇ ನಮ್ಮ ಎಲ್ಲ ಟೈಮ್ ಹೊರಟೋಯ್ತು. ಅಲ್ಲಿ ಮುಂದೆ ಆನೆ ಹೋಗ್ತಾ ಇದೆ. ಬೆಳಿಗ್ಗೆ ಸಂಜೆ ಆನೆನ ವಾಕಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಅದೇ ಟೈಮಲ್ಲಿ ನಾವು ಹೋಗಿದ್ದೀವಿ. ಆನೆ ನಡ್ತಿದ್ದೆ ದಾರಿ ಅಂತ ಆ ರೋಡಲ್ಲಿ ನಮ್ನ ಯಾರನ್ನೂ ಬಿಡಲಿಲ್ಲ. ಓನ್ಲಿ ಎಲಿಫೆಂಟ್ ವಾಕ್. ನಾವು ಮಾಡಿದ ಪ್ಲಾನ್ ಪ್ರಕಾರ
ಫಸ್ಟು ಫುಡ್ ಫೆಸ್ಟಿವಲ್ಗೆ ಹೋಗಿ ಎಲ್ಲ ತಿನ್ಕೊಂಡು ಅದಾದಮೇಲೆ 8 to 8:15 ಡ್ರೋನ್ ಶೋ ಮುಗಿಸ್ಕೊಂಡು ಅದಾದಮೇಲೆ ಶ್ರೇಯಾ ಘೋಷಾಲ್ ಕಾನ್ಸರ್ಟ್ ಮುಗಿಸ್ಕೊಂಡು ಹೋಗೋಣ ಅಂತಿದ್ವಿ. ಕಾರಲ್ಲಿ ಬಂದಿದ್ದರಿಂದ ನಮ್ಮ ಎಲ್ಲ ಪ್ಲ್ಯಾನ್ ಉಲ್ಟಾ ಬಲ್ಟಾ ಆಗೋಯಿತು. ಸೊ ನೀವು ಏನಾದರೂ ಮೈಸೂರಿಗೆ ಬಂದರೆ ಅದು ದಸರಾ ಟೈಮಲ್ಲಿ ಪ್ಲೀಸ್ ಕಾರಲ್ಲಿ ಬಂದರೆ ಎಲ್ಲ ಪ್ಲ್ಯಾನ್ ಇದೇ ಥರ ಫ್ಲಾಪ್ ಆಗುತ್ತೆ. ಏನಾದರೂ ಬೈಕಲ್ಲಿ ಬಂದರೆ ನಿಮಗೆ ಎಲ್ಲ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಸೊ ನೋಡಿ ಯೋಚನೆ ಮಾಡಿ ಬನ್ನಿ. ಫೈನಲಿ ಕೊನೆಗೂ ಆಹಾರ ಮೇಳ ರೀಚ್ ಆದ್ವಿ. ಇದು ಅದ್ರ ಆಪೋಸಿಟಲ್ಲಿ ಈ ಕಲರ್ಸ್ ಲೈಟ್ ಹಾಕಿದ್ದಾರೆ. ಇಲ್ಲಿ ಮಾತ್ರ ಡಿಫ್ರೆಂಟ್ ಆಗಿತ್ತು ಲೈಟ್ಸ್. ಬೇರೆ ಕಡೆ ಈ ಥರ ಕಲರ್ ಕಾಂಬಿನೇಷನ್ ಲೈಟ್ ಇರಲಿಲ್ಲ. ಇದು ಆಹಾರ ಮೇಳ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ವೀಕೆಂಡ್ ಆಗಿರೋದ್ರಿಂದ ಕ್ರೌಡ್ ಅಂತೂ ಸಖತ್ತಾಗೇ ಇತ್ತು. ಎಲ್ಲೆಲ್ಲೂ ಬರೀ ಜನನೇ ಇದ್ರು. ಬನ್ನಿ ಫಸ್ಟ್ ಶಾಪಿಂಗ್ ಮಾಡೋಣ. ಇದು ಮೋಡ್ ಚೇಂಜ್ ಆಗುತ್ತಾ? ಬರೀ ಒಂದು ಬ್ಲೂ ಕಲರ್ ಮಾತ್ರ ಬರ್ತಿತ್ತು, ಅದಿಲ್ವಾ? ಎಷ್ಟು? ಅದು ಇದು ಸೇಮಾ ಅಥವಾ ಬೇರೆ ಬೇರೆನಾ? ಎಂಟ್ರಿ ಆಗೋಕ್ಕೂ ಮುಂಚೆನೇ ತುಂಬ ಜನ ಇದನ್ನು ತೊಗೊಂಡಿದ್ರು. ನನಗೂ ಇದನ್ನು ತೊಗೋಬೇಕಂತ ತುಂಬ ಆಸೆ ಆಯಿತು. ಅದಕ್ಕೆ ಫಸ್ಟ್ ಇದನ್ನು ತೊಗೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಫಸ್ಟೇ ತೊಗೊಂಡ್ಬಿಟ್ಟೆ. ಇಡೀ ವ್ಲಾಗ್ ಪೂರ್ತಿ ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಏನಾದರೂ ತಿನ್ನಬೇಕಂದ್ರೆ ಫಸ್ಟ್ ನೆನಪಿಗೆ ಬರೋದು ನಾನ್ ವೆಜ್. ಎಸ್, ನಾನು ಫಸ್ಟ್ ಸೆಲೆಕ್ಟ್ ಚೂಸ್ ಮಾಡೋದು ನಾನ್ ವೆಜ್ಜೇ. ಈ ಕಡೆ ಲೆಫ್ಟ್ ಸೈಡ್ ಪೂರ್ತಿ ಆಲ್ಮೋಸ್ಟ್ ನಾನ್ ವೆಜ್ ಇತ್ತು. ವೆಜಿಟೇರಿಯನ್ ಸಪ್ರೇಟ್, ನಾನ್ ವೆಜಿಟೇರಿಯನ್ ಸಪ್ರೇಟ್ ಲೇನ್ ಮಾಡಿದರು. ಇಲ್ಲಿ ಹೊಸಕೋಟೆ ಬಿರಿಯಾನಿ ಮತ್ತು ಬಂಬು ಬಿರಿಯಾನಿ ಹಾಗೆ ಎಷ್ಟೊಂದು ಬಿರಿಯಾನಿ, ಫಿಶ್, ಎಗ್ ಎಲ್ಲ ಇತ್ತು. ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಬಿರಿಯಾನಿ ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ. ಆರ್ಡರ್ ಮಾಡಕ್ಕೆ ಹೋಗಿದ್ದಾನೆ. ನಾವು ತೊಗೊಂಡಿರೋದು 149 ಕಾಂಬೋ. 149 ಕಾಂಬೋನಲ್ಲಿ ಫಿಶು, ಕಬಾಬು, ಬಿರಿಯಾನಿ, ರಾಯ್ತಾ ವೆರಿಸ್ ರಾಯ್ತಾ ಇದೆಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಬಿಸಿ ಇದೆ. ಬಿರಿಯಾನಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಲ್ ಟೇಸ್ಟ್ ಫಿಶ್. ಫಿಶ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಕಬಾಬ್. ಕಬಾಬು ಚೆನ್ನಾಗಿದೆ, ಫಿಶು ಚೆನ್ನಾಗಿದೆ, ಬಿರಿಯಾನಿನೂ ಚೆನ್ನಾಗಿದೆ. ಓಕೆ, ಹೇಗಿದೆ ಬಿರಿಯಾನಿ? ನಾಟ್ ಬ್ಯಾಡ ಆಯಿತು. ಇಲ್ಲಿ ಕೈ ತೊಳೆಯೋದಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನನ್ನ ವೈಟ್ ಶೂ ಎಲ್ಲ ಹಾಳಾಗುತ್ತೆ. ಸಂದ ಇದು ಆಟ ಆಡಬೇಕಂತ ತುಂಬ ಇಷ್ಟ. ಒಂದು ಸರಿನೂ ಆಟ ಆಡೋಕ್ಕಾಗಿಲ್ಲ. ಇವಾಗ ಹೋಗಿ ಕೇಳಿದ್ರೆ ಬೈತಾರೆ ಅಷ್ಟೇ. ಟ್ರಾಂಪೋಲಿನ್ ಇದನ್ನು ಚಿಕ್ಕ ಮಕ್ಳಿಗೆ ಮಾತ್ರ ಇದೆ. ನಾನು ಇದ್ರಲ್ಲಿ ಆಟ ಆಡಬೇಕು. ಎಷ್ಟು ಮೋಸ ಅಲ್ವಾ, ಎಲ್ಲ ಕಡೆ ಬರೀ ಚಿಕ್ಕ ಮಕ್ಳಿಗೆ ಮಾತ್ರ ಆಟ ಆಡೋಕ್ಕಿದೆ. ಇಲ್ಲಿ ಏನೇನಿದೆ ಇದನ್ನೇ ದೊಡ್ಡವ್ರಿಗೂ ಆಟ ಆಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಓ, ಇಲ್ಲಿ ಯಾರಿದ್ದಾರೆ? ಮೈ ಫೇವ್ರೆಟ್ ಮೋಟು. ಪತ್ಲೂನ್ ಬಿಟ್ಬಿಟ್ಟು ಮೋಟು ಒಬ್ಬನೇ ಬಂದಿದ್ದಾನೆ. ದಿಸ್ ಇಸ್ ಚೀಟಿಂಗ್ ಅಲ್ವಾ. ಪೊಟ್ಯಾಟೊ ಟ್ವಿಸ್ಟರ್, ಪಾನಿಪುರಿ, ಗೋಬಿ ಈ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇರ್ತೀವಿ ಡೈಲಿ. ಮೈಸೂರು ದೊನ್ನೆ ಬಿರಿಯಾನಿ. ಸೊ ಅದಕ್ಕೆ ಅದೆಲ್ಲ ತಿನ್ನೋಕೆ ಬರಲಿಲ್ಲ ಇಲ್ಲಿ. ನನ್ನ ತಮ್ಮ ಎಷ್ಟು ಹೆಲ್ತ್ ಕಾನ್ಷಿಯಸ್ ಆಗಿದ್ದಾನೆ ಅಂದರೆ 0 ಶುಗರ್ ಕೋಕ್ ತೊಗೊಂಡಿದ್ದಾನೆ. ಅದು ಮಾರ್ವೆಲ್ ವರ್ಷನ್. ನಾನು K-ಡ್ರಾಮಾ ಫ್ಯಾನ್ ಅಂತ ಕೊರಿಯನ್ ಫ್ರೂಟ್ ಚಾಕ್ಲೇಟ್ ತಿನ್ನೋಕೆ ಹೋದೆ. ಬಟ್ ಅದೇನೋ ಆಯಿತು. ಕೊರಿಯನ್ ಫ್ರೂಟ್ ಚಾಕ್ಲೇಟ್ ಕೊಡಿ ಕೊಡಿ. ಇದೇನೋ ಗೊತ್ತಿಲ್ಲ. ಪೈನಾಪಲ್ ಇದು? ಪೈನಾಪಲ್ ಚಾಕ್ಲೇಟ್ ಡಿಪ್ಪು. ಕೊರಿಯನ್ ಫ್ರೂಟ್ ಚಾಕ್ಲೇಟ್ ತಂದಿದ್ದೀನಿ. ಹೇಗಿದೆ ಸ್ವಲ್ಪ ತಿನ್ನು ಅಂತ ಕೊಟ್ಟಿದ್ದು, ಫುಲ್ ತಿನ್ಕೊಬಿಟ್ಟು. ಚೆನ್ನಾಗಿದ್ಯಾ ಅಮ್ಮ? ಏನು ಫ್ರೂಟ್ ಆ್ಯಂಡ್ ನಟ್ಟು ಡೈರಿ ಮಿಲ್ಕ್ ತಿನ್ನಂಗೆ ಇದೆ ಅಲ್ವಾ? ಸ್ವಲ್ಪ ಅದೇ ಥರ
ಅಪ್ಪಚ್ಚಿ ತಿನ್ನಿ, ಸ್ವಲ್ಪ ಟೇಸ್ಟ್ ನೋಡಿ. ತಂತಾಯಿ ಕೊಟ್ಟರು, ಏನೋ ತಿಂದೆ. ಇವಾಗ ಜೋಳದ ರೊಟ್ಟಿ ತಿನ್ನೋಣ. ಈ ಗ್ಯಾಪಲ್ಲಿ ಮನೆಯಲ್ಲಿ ಹ್ಯಾಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತಂತ ನಮ್ಮಮ್ಮ ಇದನ್ನು ಪರ್ಚೇಸ್ ಮಾಡಿದ್ರು. ತಗೋತೀರಾ? ಜೋಳದ ರೊಟ್ಟಿಯಲ್ಲಿ ವೇಟ್ ಮಾಡಬೇಕು ಅಂತ ಹೇಳಿದ್ರು. ಇನ್ನೊಂದು ಕಡೆ ಬಂದಿದ್ದೀವಿ, ಇಲ್ಲಿ ಕೇಳೋಣ. ಒಂದು ಜೋಳದ ರೊಟ್ಟಿ ಕೊಡಿ, ಸ್ಕ್ಯಾನ್ ಮಾಡಿ. ಜೋಳದ ರೊಟ್ಟಿ, ಬದನೆಕಾಯಿ, ಹೆಣ್ಗಾಯಿ ಮತ್ತು ಇದು ಪೌಡರ್, ಇದು ಚಟ್ನಿ ಪುಡಿ. ಫಸ್ಟ್ ಇದ್ರಲ್ಲಿ ತಿಂದು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ತುಂಬ ಬಿಸಿ ಇದೆ. ಇದ್ರಲ್ಲಿ ಟೇಸ್ಟ್ ಗೊತ್ತಾಗ್ತಿದೆ, ನನಗೆ ಇದರಲ್ಲಿ ಏನು ಅಂದರೆ ಪ್ಲೇನ್ ಅನಿಸ್ತದೆ, ಇದ್ರ ಜೊತೆ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಏನು ತಿನ್ನೋಣ ಬನ್ನಿ. ಕಾಫಿ ಅಂದರೆ ತುಂಬ ಇಷ್ಟ. ಇಲ್ಲಿ ಕಾಫಿ ಕುಡಿಯೋ ಥರ ಇರಲಿಲ್ಲ, ಬಟ್ ನೆಸ್ಕೆಫೆ ನೋಡಿದ ತಕ್ಷಣ ಕಾಫಿ ಕುಡಿಬೇಕಂತ ತುಂಬ ಅನಿಸ್ತಾ ಇದೆ. ಅಟ್ಲೀಸ್ಟ್ ಒಂದು ಕಾಫಿನಾದರೂ ತಗೊಳ್ಳೋಣ. ಒಂದು ಕೊಡಿ ಕಾಫಿ. ಕಾಫಿ ಬಂದು ಟೇಸ್ಟ್ ನೋಡೋಣ. ನಾರ್ಮಲ್ ನೆಸ್ಕೆಫೆ ನಾವು ಕುಡಿಯೋ ಥರ ಅದರಲ್ಲೇ ಇದೆಯಾ? ಆ ಕೊರಿಯನ್ ಫ್ರೂಟ್ ಚಾಕ್ಲೇಟ್ ಮತ್ತು ಕಾಫಿ ಕುಡಿಯೋಕ್ಕಂತ ಎಷ್ಟು ಆಸೆ ಪಟ್ಟು ಹೋದೆ, ಬಟ್ ಎರಡು ಡಿಸಪಾಯಿಂಟ್ ಮಾಡ್ತು. ಇವಾಗ ನಾವು ಹೋಗ್ತಿರೋದು ನಮ್ಮ ಮಂಡ್ಯ ಸ್ಪೆಷಲ್ ಫುಡ್, ಅದು ಚಂದ್ರು ಸ್ಪೆಷಲ್ ಮದ್ದೂರ್ ವಡೆ. ಕೆಂಗೇರಿ ರೈಲ್ವೆ ಸ್ಟೇಷನ್ ಫ್ರಂಟ್ ಗೇಟ್ ಬ್ಯಾಕ್ ಗೇಟಲ್ಲಿ ಇವ್ರ ಔಟ್ಲೆಟ್ಗಳಿದೆ. ಇಲ್ಲಿ 2 ಥರ ಸ್ಪೆಷಲ್ ಮದ್ದೂರ್ ವಡೆ ಸಿಗುತ್ತೆ. ಒಂದು ಎಳ್ಳು ಸ್ಪೆಷಲ್ ಮದ್ದೂರ್ ವಡೆ, ಇನ್ನೊಂದು ಗೋಡಂಬಿ ಬಾದಾಮಿ ಗಸಗಸೆ ಮಿಕ್ಸ್ ಸ್ಪೆಷಲ್ ವಡೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಬೇಗ ಮುಗ್ದೋಗಿದೆ, 9 o'clockಗೆ ಖಾಲಿ ಆಯ್ತಂತೆ. ನೆಕ್ಸ್ಟ್ ಇನ್ನು ಯಾವಾಗಲಾದರೂ ಆಹಾರ ಮೇಳದಲ್ಲಿರುತ್ತೆ, ನೀವು ಬಂದು ಎಂಜಾಯ್ ಮಾಡಿ. ಇಲ್ಲಿ ತಿನ್ನೋಕ್ಕಾಗದೇ ಇರೋರು ಕೆಂಗೇರಿಯಲ್ಲಿ ಇವ್ರದ್ದು 3-4 ಔಟ್ಲೆಟ್ಸ್ ಇದೆ, ಅಲ್ಲಿನೂ ಹೋಗಿ ಟ್ರೈ ಮಾಡ್ಬೋದು. ಚಂದ್ರು ಸ್ಪೆಷಲ್ ಮದ್ದೂರ್ ವಡೆ ತುಂಬ ಚೆನ್ನಾಗಿರುತ್ತೆ. ನನ್ನ ಕಡೆಯಿಂದ ರೆಕಮೆಂಡೇಷನ್, ಯಾಕೆಂದರೆ ನಾನು ಇದನ್ನು ಆಲ್ರೆಡಿ ತಿಂದಿದ್ದೀನಿ. ನೀವು ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವ್ರ ಹತ್ರ ಡ್ರೈ ಫ್ರೂಟ್ ಸ್ಪೆಷಲ್ ಮದ್ದೂರ್ ವಡೆ ಅಂತ ಇದೆ, ಅದು ತುಂಬ ಫೇಮಸ್. ನೀವು ಅದನ್ನು ಟ್ರೈ ಮಾಡಲೇಬೇಕು, ಅದಕ್ಕೆ ಪ್ರೀ ಆರ್ಡರ್ ಕೊಡಬೇಕಾಗತ್ತೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದನ್ನು ತಿನ್ನಿ, ತುಂಬ ಚೆನ್ನಾಗಿದೆ. ರಾವಳಿ ಸ್ಟೈಲಲ್ಲಿ ಏನಾದರೂ ತಿನ್ನೋಣ ಅಂತ ಮಂಗಳೂರು ಕಡೆಗೆ ಬಂದಿದ್ದೀವಿ. ನೀರು ದೋಸೆ ತಿನ್ನೋಣ ಬನ್ನಿ. ಈಗ ತಾನೇ ಜನ ಕಡಿಮೆ ಇದ್ರು, ನಾನು ಬರೋ ಟೈಮ್ಗೆ ಎಷ್ಟೊಂದು ಚೆನ್ನಾಗಿ ಒಂದು ನೀರು ದೋಸೆ ಕೊಡಿ. ನೀರು ದೋಸೆಯಲ್ಲಿ ರೆಡಿ ಆಗ್ತಾ ಇದೆ. ಇದೆಲ್ಲ ಮಂಗಳೂರು ಬನ್, ಗೋಳಿ ಬಜ್ಜಿ ಇದೆಲ್ಲ ಇತ್ತು. ಸುಡ್ತಾ ಇದೆ ತುಂಬ, ಎಲ್ಲ ಕಡೆ ಸುಡ್ತಾ ಇದೆ ಕಣೋ. ನೀರು ದೋಸೆ ತುಂಬ ಬಿಸಿ ಇತ್ತು, ಪ್ಲೇಟ್ ಎಲ್ಲ ಫುಲ್ ಸುಡ್ತಾ ಇತ್ತು, ನನಗೆ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ಚೆನ್ನಾಗಿತ್ತು ನೀರು ದೋಸೆ. ನಾನು ಚಿಕ್ಕವಳಿರುವಾಗ ನೀರು ದೋಸೆ ಅಂದರೆ ತುಂಬ ಕನ್ಫ್ಯೂಸ್ ಆಗಿದ್ದೆ, ಯಾಕಂದರೆ ಇದು ನಮ್ಮ ಕಡೆ ಡಿಶ್ ಅಲ್ಲ, ಕರಾವಳಿ ಡಿಶ್ಶು. ಚಿಕ್ಕವಳಿರುವಾಗ ನೀರು ದೋಸೆ ಅಂದರೆ ದೋಸೆಗೆ ನೀರು ಹಾಕಿ ಹೇಗೆ ಮಾಡ್ತಾರೆ ಅಂತೆಲ್ಲ ತುಂಬ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ಮಾಜಾ ತೊಗೊಳಕ್ಕೆ ಬಂದಿರೋದು ಒಂದೇ ಒಂದು ರೀಸನ್, ಯಾಕಂದರೆ ಈ ಹಾರ್ಸ್ನ ನೋಡೋಕ್ಕೆ. ಅಲ್ಲಿಂದ ಆಚೆ ಬರೋಷ್ಟರಲ್ಲಿ 10:30 ಆಗೇ ಹೋಗಿತ್ತು. ಇನ್ನೇನು ಆಪ್ಷನ್ನೇ ಇರಲಿಲ್ಲ. ಇದಿಷ್ಟು ಚೆನ್ನಾಗಿದೆ ನೋಡಿ, ಲೀವ್ಸ್ ತುಂಬ ಕ್ಯೂಟಾಗಿದೆ, ಅದೊಂದು ತುಂಬ ಡಿಫ್ರೆಂಟ್ ಅನ್ನಿಸ್ತು. ಇನ್ನೇನು ಬೇರೆ ಆಪ್ಷನ್ ಇಲ್ಲ ನಮಗೆ. ಇವಾಗ ಜಸ್ಟ್ ಲೈಟಿಂಗ್ಸ್ ನೋಡಿಕೊಂಡು ಮನೆಗೆ ಹೋಗೋದು ಒಂದೇ ಬಾಕಿ ಇರೋದು. ಜಸ್ಟ್ ಎಂಜಾಯ್ ದ ಲೈಟಿಂಗ್ಸ್. I'll be the last one left when the lights go out. I'm down to one last breath, but I can't stop. ನೋಡಿ, ಇದೇ ನಮ್ಮ ಮೈಸೂರು ಅರಮನೆ. ಗಾಡಿಗೆ ಮುಂದೆ ನೋಡ್ಕೊಂಡು ಮೂವ್ ಆಗಿ. ಎಷ್ಟು ಚೆನ್ನಾಗಿದೆ ಅಲ್ಲ.
ಗಾಡಿಗಳು ಮುಂದೆ ನೋಡ್ಕೊಂಡು ಮೂವ್ ಆಗಿ. ಗಾಡಿಗಳು ಮುಂದೆ ನೋಡ್ಕೊಂಡು ಚಾಲನೆ ಮಾಡಿ. ಪ್ಯಾಲೇಸ್ನ ಎಷ್ಟು ಸರಿ ನೋಡಿದ್ರು ಕಡಿಮೆನೆ. ಇನ್ನೇನು ಫೋಟೋ ತಗೋಬೇಕು ಅನ್ನೋಷ್ಟರಲ್ಲಿ ಲೈಟ್ ಆಫ್ ಮಾಡ್ತಾ ಇದ್ರು, ಬಿಕಾಸ್ ಇಟ್ಸ್ 11 o'clock. ನೈಟ್ 11 o'clockಗೆ ಲೈಟ್ ಎಲ್ಲ ಆಫ್ ಮಾಡ್ತಾರೆ. ಎವ್ರಿಥಿಂಗ್, ಸ್ಟ್ರೀಟ್ ಲೈಟ್, ಅರಮನೆದು ಎಲ್ಲ. ಇದಾಗಿತ್ತು ಇವತ್ತಿನ ಮೈಸೂರಿನ ಫುಡ್ ಫೆಸ್ಟಿವಲ್ ವ್ಲಾಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.